ವಿಘ್ನೇಶ್ವರ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿನಿ. ಇವತ್ತು ಹೋಗ್ತಾ ಇರೋದು ನಾವು ಬಜರಂಗ್ ದಳ ಒಂದು ಮಹಾ ಹಿಂದೂ ಗಣಪತಿ ಕಡೆ ನಮ್ಮ ಪ್ರಯಾಣ ಶುರುವಾಗಿದೆ. ಇವಾಗಲೇ ಜಸ್ಟ್ ಕಾಲೇಜ್ ಬಿಟ್ಟಿತ್ತು. ನಾನು ಮತ್ತು ನಮ್ಮ ಫ್ರೆಂಡ್ ಎಲ್ಲರೂ ಹೋಗ್ತಾ ಇದ್ದೀವಿ. ಹೋಗ್ತಾನೆ ನೋಡ್ತಾ ಇರ್ಬೋದಲ್ಲ ನೀವೆಲ್ಲ. ಇಲ್ಲಿಂದ ಒಂದು ವಿಶಾಲ್ ಮಾರ್ಟ್ ನೋಡ್ತಾ ಇರ್ಬೋದು. ನೀವು ಒಂದು ಸಲ ವಿಸಿಟ್ ಮಾಡಿ. ಸೊ ಇಲ್ಲಿಂದ ಒಂದು 100 ಮೀಟ್ರ್ ದೂರದಲ್ಲಿ ಇರ್ತಕ್ಕಂಥ ನಮ್ಮ ಹಿಂದೂ ಮಹಾಗಣಪತಿಗೆ ನಾವು ವಿಸಿಟ್ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದಲ್ಲ. ಸೊ ಇವತ್ತಿನ್ನೂ 2 ದಿನದಲ್ಲಿ ವಿಸರ್ಜನೆ ಇದೆ. ಬೃಹತ್ ವಿಸರ್ಜನೆ ಅಂತಲೇ ಹೇಳ್ಬೋದು. ಮತ್ತು ಒಳಗಡೆ ಹೋಗೋಣ ಅಂತ ನಿಮಗೆಲ್ಲ ತೋರಿಸ್ತೀನಿ. ಸೊ ಜಾತ್ರೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಇಲ್ಲಿನೂ ಇತ್ತು. ಮತ್ತು ತೊಟ್ಟಿಲುಗಳು ಎಲ್ಲರೂ ಬಂದ್ಗೇಸಿ ನೀವು ಸಹ ಫುಲ್ ರಶ್ ಇರುತ್ತೆ ಸಾಯಂಕಾಲ ಹೊತ್ತಿನಲ್ಲಿ. ಇವಾಗ ಮಧ್ಯಾಹ್ನ ಸಂದರ್ಭದಲ್ಲಿ ಯಾರೂ ಇಲ್ಲ ಜನಗಳು. ಒಳಗಡೆ ಹೋಗಿ ನಾವು ದರ್ಶನ ಮಾಡ್ಕೊಂಡು ಮತ್ತೆ ನೋಡ್ಕೊಂಡು ಬರೋಣ ಅಂತ. ನೀವೆಲ್ಲ ಹನುಮನ ಭಕ್ತ ರಾಮ ನೋಡ್ತಾ ಇರ್ಬೋದಲ್ಲ. ಸೊ ರಾಮ ಮತ್ತು ಆಂಜನೇಯನ ಇಲ್ಲಿ ಒಂದು ಸ್ಟ್ಯಾಚುನು ಇಟ್ಟಿದ್ದಾರೆ. ಮತ್ತು ಅದೇ ರೀತಿ ಛತ್ರಪತಿ ಶಿವಾಜಿ ಅವರ ಒಂದು ಸ್ಟ್ಯಾಚುನು ಇದೆ. ಮತ್ತು ನೀವೆಲ್ಲ ನೋಡ್ತಿರ್ಬೋದಲ್ಲ. ಈಗಿನ ಸಂದರ್ಭದಲ್ಲಿ ಇಷ್ಟು ಜನಗಳಿದ್ದಾರೆ. ಸಾಯಂಕಾಲ ಹೊತ್ತಿನಲ್ಲಿ ಜಾಸ್ತಿ ಇನ್ನೂ ಇರ್ತಾರೆ. ಒಳಗಡೆ ಹೋಗಿ ನಾವು ಎಲ್ಲ ದರ್ಶನ ತಗೊಂಡು ಬರೋಣ ಅಂತ. ಮತ್ತು ಪಾದರಕ್ಷೆಗಳನ್ನು ಬಿಡುವಂಥ ಸ್ಥಳ ಈ ಕಡೆ ಎಲ್ಲ ಆಫ್ ಆಗಿಬಿಟ್ಟಿದೆ ತೊಟ್ಲ ಅವೆಲ್ಲ. ನಾವು ಮತ್ತು ಒಳಗಡೆ ಹೋಗೋಣ ಅಂತ. ಜೈ ಶ್ರೀರಾಮ್. ನೋಡ್ತಿರ್ಬೋದಲ್ಲ ಒಳಗಡೆ ಎಷ್ಟು ಜನ ಇದ್ದಾರೆ ಅಂತ. ಪ್ರತಿ ಒಬ್ಬರೊಬ್ಬರು ಎಲ್ಲ ದರ್ಶನ ತಗೊಂಡು ಮುಂದೆ ಹೋಗ್ಬೇಕು. ಅದೇ ರೀತಿ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಲೇಜ್ ಬಿಟ್ಟಿತ್ತಲ್ಲ, ಅದೇ ಸಂದರ್ಭದಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅವರು ಸಹ ಎಲ್ಲ ದರ್ಶನ ತೊಗೊಳ್ತಾಯಿದ್ರು. ನಾನು ಲೈನಲ್ಲಿ ನಿಂತ್ಕೊಂಡು ದರ್ಶನ ತೊಗೊಂಡ್ವಿ. ಮತ್ತು ನೀವೆಲ್ಲ ನೋಡ್ತಿರ್ಬೋದಲ್ಲ ಗಣೇಶ ಎಷ್ಟು ಎತ್ತರ ಇದ್ದಾನೆ ಅಂತ. ಸೊ ಸುಮಾರು 21 ದಿನಗಳು ಗಣೇಶನ ಇಡ್ತಾರೆ. 21 ದಿನ ಆದ ನಂತರ ಇದು ಗಣೇಶ ಬೃಹತ್ ಶೋಭಾಯಾತ್ರೆ ಅಂತ ಹೇಳ್ಬೋದು. ನೋಡಿದ್ದೀರ ಅಂತ ಅಂದ್ಕೊತೀನಿ. ಗಣೇಶ ಛತ್ರಪತಿ ಸ್ಟ್ಯಾಚು ನೋಡ್ತಾ ಇರ್ಬೋದಲ್ಲ ನೀವು. ಓಕೆ ಬಾಯ್.